ಮೈಸೂರು ಜಿಲ್ಲೆಯಲ್ಲಿ ನಿರಂತರವಾಗಿ ಬೀಳುತ್ತಿರುವ ಮಳೆಗೆ ಜನರ ಜೀವನ ಅಸ್ತವ್ಯಸ್ತವಾಗಿದೆ. ತಡರಾತ್ರಿ ಸುರಿದ ಮಳೆಗೆ 3 ಮನೆ ಕುಸಿದಿದ್ದು, ಮೈಸೂರು ತಾಲೂಕಿನ ಬೊಮ್ಮೇನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಸಾವಿತ್ರಮ್ಮ, ಸಿದ್ದಮ್ಮ, ಶಿವಣ್ಣ ಎಂಬುವರಿಗೆ ಸೇರಿದ ಮನೆ ಕುಸಿತವಾಗಿದ್ದು, ಮನೆ ಕಳೆದುಕೊಂಡು ಬೀದಿಗೆ ಬಿದ್ದಿದೆ ಕುಟುಂಬಗಳು. ಇನ್ನು ಸೂಕ್ತ ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಗಿದೆ. ಬೇರೆ ಮನೆ ಎಲ್ಲ ಐತೆ ಒಂದೇ ಇಲ್ವಾ ಒಂದೇ ಇಲ್ಲ ಬಿಟ್ರೆ ಯಾವ್ದು ಬೇರೆ ಮನೆ ಇಲ್ಲ ಅವ್ರಿಗೆ ವಿಡಿಯೋ ಐತೈತವಾ ಸೆಕೆಂಡ್ ನೋಡ್ತೀನಿ ನೋಡ್ಬೇಕಿಲ್ಲ ಬಂದು ಅವ್ರು ತಗೋದಿನಿ ಸಾಕ್ಬಿಡ ವಿಡಿಯೋ ಐತೆ ಅದೇ ನಿಮ್ಮ ವೈದ್ಯಕ್ಕೆ ಹೋಗಿ ನೀವು ಇದು ಮಾಡ್ಬೇಕು ಅಷ್ಟೇ. ಆಟೋ ಮೇಲೆ ಬಿದ್ದ ಬೃಹತ್ ಮರ, ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಪಾರಾದ ಆಟೋ ಚಾಲಕ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ನರಳಾಪುರ ಗ್ರಾಮದ ಬಳಿ ಆಟೋ ಮೇಲೆ ಮರ ಬಿದ್ದಿದ್ದು, ಕೋಗಿಲವಾಡಿ ಗ್ರಾಮದ ಗಿರೀಶ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತಕ್ಷಣ ನೆರವಿಗೆ ಬಂದ ಗ್ರಾಮಸ್ಥರು, ಸ್ಥಳೀಯರು, ಅಗ್ನಿಶಾಮಕ ಸಿಬ್ಬಂದಿಯಿಂದ ಕಾರ್ಯಾಚರಣೆ ನಡೆದಿದೆ. ಇನ್ನು ಗಾಯಗೊಂಡ ಗಿರೀಶ್ಗೆ ಪಿರಿಯಾಪಟ್ಟಣ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮಾಡಿಸಲಾಗಿದ್ದು, ಜಖಂ ಆದ ಆಟೋ ಕಂಡು ಭಾವುಕರಾಗಿದ್ದಾರೆ ಗಿರೀಶ್ ರವರು. ಮಾಜಿ ಸಚಿವ ಸಾರಾ ಮಹೇಶ್ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ಕಳೆದ 15 ವರ್ಷದಿಂದ ಕೆಆರ್ ನಗರ ಹಾಳಾಗಿದೆ ಎಂದು ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ಕೆಆರ್ ನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೇಳಿಕೆ ವಿಚಾರವಾಗಿ ಕಳೆದ ಬಾರಿ ಚುನಾವಣೆಯಲ್ಲಿ ಸೋತಿದ್ದೇನೆ, ಜನ ನನಗೆ ರೆಸ್ಟ್ ಕೊಟ್ಟಿದ್ದಾರೆ. ಮೊನ್ನೆ ಕೆಆರ್ ನಗರಕ್ಕೆ ಸಿಎಂ ಹೋಗಿದ್ರು, ಕೆಆರ್ ನಗರಕ್ಕೆ ಅನುದಾನ ಕೊಡಲು ಹೋಗಿದ್ರು. ಅದಕ್ಕೂ ಹಿಂದೆ ಸಾರಾ ಮಹೇಶ್ ಪಾಪದ ಕೊಡ ತುಂಬಿದೆ ಅಂದ್ರು. ಸೋತವರೆಲ್ಲ ಪಾಪದ ಕೊಡ ತುಂಬಿದೆ ಅಂದ್ರೆ ಸಿದ್ದರಾಮಯ್ಯ ಎಷ್ಟು ಬಾರಿ ಸೋತಿದ್ದಾರೆ? ಆಗಿದ್ರೆ ಸಿದ್ದರಾಮಯ್ಯರವರು ಪಾಪದ ಕೊಡ ತುಂಬಿದ್ಯಾ? ಕೆಆರ್ ನಗರದಲ್ಲಿ ನಾನು ತಂದ ಯೋಜನೆಗಳಿಗೆ ಉದ್ಘಾಟನೆಯನ್ನ ಮಾಡಿದ್ದಾರೆ. 175 ಕೋಟಿ ನಾನು ಈ ಹಿಂದೆ ತಂದ ಅನುದಾನ, 35 ಕೋಟಿ ಕೆಆರ್ ನಗರ ಸಿಟಿಗೆ ಬಂತು, ಅದು ಕೂಡ ನಾನು ತಂದ ಅನುದಾನ. 515 ಕೋಟಿಯಲ್ಲಿ 215 ಕೋಟಿ ನಾನು ತಂದಿರೋದೆ. ಈಗ ಗುದ್ದಲಿ ಪೂಜೆ ಮಾಡಿರುವ ಕಾರ್ಯಕ್ರಮ ಅದು 235 ಕೋಟಿ ಟೆಂಡರ್ ಕೂಡ ಆಗಿಲ್ಲ. ಟೆಂಡರ್ ಆಗಿರೋದು 20 ಕೋಟಿ. ಅದಕ್ಕೆ ಗುದ್ದಲಿ ಪೂಜೆ ಮಾಡೋಕೆ ಹೆಲಿಕಾಪ್ಟರ್ ಅಲ್ಲಿ ಬಂದ್ರು. ಈ ರಾಜ್ಯ ಹಾಳು ಮಾಡ್ತಿರೋದು ಯಾರು? ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ ಸಾರಾ ಮಹೇಶ್ ರವರು. ಇದೇ ಸಿದ್ದರಾಮಯ್ಯನವರ ಕಾರ್ಯಕ್ರಮದಲ್ಲಿ 2023 ಚುನಾವಣೆಯಲ್ಲಿ ಅಭ್ಯರ್ಥಿಯ ಶ್ರೀಮತಿ, ಅವ್ರ ತಂದೆಯವರು, ಅವ್ರ ತಾಯಿ ಸೆರಗುಡಿಗೆ ಬೇಡಿದ್ರಲ್ಲ ಕಣ್ಣೀರಾಕಿ. ಪಾಪ 2-3 ಸಾರಿ ಸೋತಿದ್ದೀರಿ ಅಂಥೇಳಿ ನಮ್ಮ ಕ್ಷೇತ್ರದ ಜನ ಅವಕಾಶ ಕೊಟ್ಟೆವು. ಅವ್ರ ತೀರ್ಮಾನ ಜನತೆಯ ತೀರ್ಮಾನವೇ ಜನಾರ್ದನ ತೀರ್ಮಾನ. ಅದಾದಮೇಲೆ ಒಂದೇ ವರ್ಷಕ್ಕೆ ಲೋಕಸಭೆ ಚುನಾವಣೆ ಬಂತು. ಯಾವುದೇ ಲೋಕಸಭೆ ಚುನಾವಣೆಯಲ್ಲೂ ಕೂಡ ನಾವು ಲೀಡ್ ತೊಗೊಂಡಿರಲಿಲ್ಲ. ಮಾನ್ಯ ಕುಮಾರಣ್ಣರವ್ರು ನಿಂತಾಗ ಅದೇ ನನ್ನ ಕ್ಷೇತ್ರದ ಜನತೆ 8,000 ಲೀಡನ್ನು ಕೊಟ್ಟರು. ಜನರ ತೀರ್ಮಾನ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಹೋಗಿದ್ದಾರೆ ಕೆ ಆರ್ ನಗರಕ್ಕೆ, ಸಂತೋಷ.
ನಾವು ಕೂಡ ಅವ್ರನ್ನ ಸ್ವಾಗತಿಸ್ತೀವಿ. ರಾಜ್ಯದ ಮುಖ್ಯಮಂತ್ರಿಗಳು ನನ್ನ ಕ್ಷೇತ್ರಕ್ಕೆ ಅನುದಾನ ಕೊಡಕ್ಕೆ ಬಂದಾಗ ನಾವು ಅವರನ್ನು ಸ್ವಾಗತಿಸಬೇಕು. ಆದರೆ ನಾನು ಅವರನ್ನು ನಮ್ಮ ಜಿಲ್ಲೆಯ ಒಬ್ಬ ಹಿರಿಯ ನಾಯಕರು, ಭಾಳಷ್ಟು ಜನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವಿಚಾರನೂ ಕೂಡ ಮಾತಾಡಿದ್ರು. ಅವತ್ತು ಕೂಡ ನಾನು ಮಾತಾಡಲಿಲ್ಲ. ಇವತ್ತಿನ ರಾಜಕಾರಣದಲ್ಲಿ 100ಕ್ಕೆ 100 ಪ್ರಾಮಾಣಿಕವಾಗಿರ್ತಕ್ಕಂಥವ್ರು ಬಹಳ ವಿರಳ. ವೈಯಕ್ತಿಕ ವಿಚಾರ ನಾ ಚರ್ಚೆ ಮಾಡಲಿಲ್ಲ. ಆದರೆ ಹಿಂದೆ ಇದೇ ಸಭೆಯಲ್ಲಿ ಬಂದ್ರಿ, ಸಾರಾ ಮಹೇಶ್ ಅವರ ಪಾಪದ ಕೊಡ ತುಂಬಿದೆ ಅಂತ ಹೇಳಿದ್ರಿ. ಚುನಾವಣೆ ನೀವು ಸೋತಿಲ್ವಾ? ಚುನಾವಣೆ ಸೋಲವರೆಲ್ಲರಿಗೂ ಪಾಪದ ಕೊಡ ತುಂಬೋದಾಗಿದ್ರೆ ನೀವೆಷ್ಟು ಸರಿ ಸೋತಿದ್ದೀರಿ? ಆಯಿತು. ಮೊನ್ನೆ KR ನಗರ ಹಾಳು ಮಾಡಿಬಿಟ್ಟಿದ್ರು ಅಂತ ಹೇಳ್ತೀರಲ್ಲ, ಹಾಳು ಮಾಡಿದ್ರು ಅಂತ ಹೇಳ್ತೀರಲ್ಲ, ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ಭಾಟಿಯಾ ರಾಯಭಾರಿ ವಿಚಾರವಾಗಿ ಈ ಹಿಂದೆ ನಾನು ಪ್ರವಾಸೋದ್ಯಮ ಸಚಿವ ಆಗಿದ್ದಾಗ ಯದುವೀರ್ ಅವರನ್ನ ಪ್ರವಾಸೋದ್ಯಮ ರಾಯಭಾರಿ ಮಾಡಿದ್ವಿ. ಅವಾಗ ಯದುವೀರ್ ಇನ್ನು ರಾಜಕೀಯಕ್ಕೆ ಬಂದಿರಲಿಲ್ಲ. ಯದುವಂಶದ ಕುಡಿ ಸಮಾಜಕ್ಕೆ ಕೊಡುಗೆ ಅಪಾರ ಅಂತ ಅವರನ್ನ ಮಾಡಿದ್ವಿ. ಈಗ ತಮನ್ನನ್ನ ಯಾಕೆ ಮಾಡಿದ್ದಾರೆ ಗೊತ್ತಿಲ್ಲ, ಬದಲಾವಣೆ ಮಾಡಿ ಅಂತ ಎಲ್ಲರೂ ಹೇಳುತ್ತಿದ್ದಾರೆ. ಕಲ್ಪನಾ ಚಾವ್ಲಾ ಅಂತ ಸಾಧನೆ ಮಾಡಿರೋರು ತುಂಬಾ ಜನ ಇದ್ದಾರೆ. ಅಂತವರನ್ನ ರಾಯಭಾರಿ ಮಾಡಿ ತಮನ್ನರವರನ್ನ ಬದಲಾವಣೆ ಮಾಡಿ ಎಂದು ಸುದ್ದಿಗೋಷ್ಠಿ ಸಾರಾ ಮಹೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಹಿಂದೆ ಮೈಸೂರು ರಾಯಭಾರಿಯಾಗಿ ಟೂರಿಸಂ ಇಲಾಖೆಯಿಂದ ಮಾನ್ಯ ಇವತ್ತಿನ ಯದೂರು ಒಡೆಯರ್ ಅವ್ರನ್ನ ಹೋಗಿ ಮನವಿ ಮಾಡ್ಕೊಂಡಿದ್ವಿ. ಅವತ್ತು ಅವ್ರು ಪಾಲಿಟಿಕ್ಸಲ್ಲಿ ಇರಲಿಲ್ಲ. ಪಕ್ಷಾತೀತವಾಗಿ ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟಂತಹ ಕುಟುಂಬ ಅಂಥೇಳಿ ನಾನೇ ಹೋಗಿ ಮನವಿ ಮಾಡಿದ್ವಿ. ನಾವು ಏನಾದರೂ ಒಂದು ಮಾಡೆಲ್ ಕೊಡಬೇಕು ಅಂದರೆ ಏನು ಸ್ಯಾಂಡ್ಲ್ವುಡ್ ಸೋಪ್ ಹಾಕ್ಕೊಂಡ್ರೆ ಅವ್ರ ಥರ ಏನು ಡ್ಯಾನ್ಸ್ ಮಾಡ್ಬೋದು ಅಂತ, ಅಥವಾ ಮಾದರಿಯಾಗಿ ಡ್ರೆಸ್ ಮಾಡ್ಬೋದು ಅಂತ, ಅದೇನು ತಲೆ ಒಳಗೆ ಅದು ಯಾರು ಅವ್ರಿಗೆ ಐಡಿಯಾ ಕೊಡ್ತಾರೋ? ಮೊದಲು ಅದು ಮಹಾರಾಜರು ಕಟ್ಟಂಥ ಸಂಸ್ಥೆ, ಅದಕ್ಕೊಂದು ಮಾದರಿ ಆದವ್ರನ್ನ ನಾ ಕೊಡಬಾರ್ದು ಅಂತಲ್ಲ. ನಾವು ತಮ್ಮನ್ನ ಪಿಕ್ಚರ್ ನೋಡ್ತೀವಿ, ನಾನೇನು ಆ ಥರ ಏನಿಲ್ಲ. ಆದರೆ ಅವ್ರನ್ನ ಹಾಕೊಳ್ಳೋದ್ರಿಂದ ಏನು ಉಪಯೋಗ ಅಂತಾರೆ ಹೇಳ್ಬೇಕಲ್ಲ. ಅದರಿಂದ ಭಾಳಷ್ಟು ಜನ ನೆನ್ನೆ ಹೇಳಿದ್ದಾರೆ, ಅವ್ರನ್ನ ಬದಲಾಯಿಸಿ ಬೇರೆ ಯಾರನ್ನಾರು ಈ ದೇಶಕ್ಕೆ, ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟಂಥ ಭಾಳಷ್ಟು ತಾಯಂದ್ರಿದ್ದಾರೆ, ಅಂಥವ್ರನ್ನ ಹಾಕ್ಕೊಳ್ರಿ. ಸ್ಯಾಂಡ್ಲ್ವುಡ್ಡಲ್ಲಾರು ಹಾಕೊಳ್ಳಿ, ಬೇಡ ಸರ್. ಪಾಪ ನಮಗೋಸ್ಕರ ಇದು ಪ್ರಪಂಚನೇ ಬಿಟ್ಟು, ಇಲ್ಲಿಂದ ಬಿಟ್ಟು ಮೇಕೋಗಿ ಪ್ರಾಣನೇ ಕಳ್ಕೊಳ್ಳಿಲ್ವಾ ಯಾರು? ಕಲ್ಪನಾ ಅಂಥವ್ರು ಎಷ್ಟು ಜನ ಅವ್ರಿ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ? ಅವ್ರು ನೆನಪಿಸ್ಕೊಳ್ಳಿ, ಅದನ್ನಾರ ಹೇಳಲಿ. ಹೋಗಿ ಇದು ಹಾಕೊಂಡ್ರೆ ಅದೇನು ಗುಟ್ಟು ಅಂತ ಗೊತ್ತಾಯ್ತಾ ಇಲ್ಲಪ್ಪ ಎಲ್ರಿಗೂ. ಎಂತ